ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ದೀಪನ ಹೇಗೆ ಅಲಂಕಾರ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನನ್ನ ರೀತಿ ಲಕ್ಷ್ಮಿ ಫೋಟೋ ಚಿಕ್ಕದಾಗಿರೋದನ್ನು ತೊಗೊಂಡಿದ್ದೀನಿ. ಅದಕ್ಕೆ ಯಾವ ರೀತಿ ಡೆಕೋರೇಷನ್ ಮಾಡ್ಕೋಬೇಕು ಅಂತ ನೋಡೋಣ. ನಾನು ಕುಂದನ್ಸು, ಬಾಲ್ ಚೈನು ಇದನ್ನೆಲ್ಲ ಉಪಯೋಗಿಸಿ ರೆಡಿ ಮಾಡ್ತಾಯಿದ್ದೀನಿ. ಯಾವ ರೀತಿ ಡೆಕೋರೇಷನ್ ಮಾಡೋದು ಅಂತ ನೋಡೋಣ. ಸ್ಟೋನು ತುಂಬ ಹಳೇದಾಯಿತು. ನೋಡಿದ್ದೆ ನೀವು, ನಾನು ಅನಿಸ್ಬಿಟ್ಟಿದ್ದೀರೇನೋ ಅಂದ್ಕೊಂಡೆ. ಅನಿಸುತ್ತಲ್ಲ, ಫುಲ್ ಒಣಗಿದ್ರೆ ನೀಟಾಗಿ ಕಾಣುತ್ತೆ. ನಾವು ಇದರಲ್ಲಿ ಮ್ಯಾಚ್ ಆಗೋ ರೀತಿ ಕುಂದನ್ಸ್ ತೊಗೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಈ ಬಟ್ಟೆಗೆ ಮ್ಯಾಚ್ ಆಗೋ ರೀತಿ ಲೇಸ್ ಆಗಲಿ, ಮಣಿಗಳು ಎಲ್ಲ ಇದಕ್ಕೆ ಮ್ಯಾಚ್ ಆಗೋ ರೀತಿ ತೊಗೊಂಡಿದ್ದೀನಿ. ಅದಕ್ಕೆ ತುಂಬಾ ಚೆನ್ನಾಗಿ ಬಂದಿತ್ತು. ಇದೆಲ್ಲ ರೆಡಿ ಆದಮೇಲೆ ಇಲ್ಲಿ ಗಮ್ ಹಾಕಿನೂ ಅಂಟಿಸ್ಕೋಬೋದು. ನಾನು ಹಿಂದೆ ದಾರ ಕೊಟ್ಟಿದ್ದೀನಿ ಕಟ್ಟೋದಕ್ಕೆ. ಈಗ ದೀಪಕ್ಕೆ ಹೇಗೆ ಕಟ್ಟೋದು ಅಂತ ನೋಡೋಣ. ಅದಕ್ಕೆ ನಾನು ಹಿಂದೆ ಒಂದು ದಾರ ಹಾಕಿದ್ದೀನಿ. ಅದಕ್ಕೆ ಗಮ್ ಟೇಪ್ ಹಾಕಿ ಅಂಟಿಸ್ಕೊಂಡಿದ್ದೀನಿ. ಇಲ್ಲ ಗಮ್ಮಲ್ಲಾದರೂ ಅಂಟಿಸ್ಕೋಬೋದು. ಇದಕ್ಕೊಂದು ಕಡ್ಡಿ ತೊಗೊಂಡು ಇದೇ ರೀತಿ ಸ್ಟಿಕ್ ಮಾಡ್ಕೊಬೇಕು. ಯಾಕಂದರೆ ದೀಪಕ್ಕೆ ಕಟ್ಟುವಾಗ ಸ್ಟಿಫ್ ಆಗಿರುತ್ತೆ ಅಂತ. ಈ ರೀತಿ ಲಕ್ಷ್ಮಿ ಫೋಟೋಗೆ ಈ ರೀತಿ ಡೆಕೋರೇಷನ್ ಮಾಡ್ಕೊಂಡಾದಮೇಲೆ ಸಿಂಪಲ್ಲಾಗಿ
ದೀಪಕ್ಕೆ ಕಟ್ಕೊಳ್ಳೋದಷ್ಟೇ ಹಿಂದೆ. ಇದಂತೂ ದೀಪಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನಾನಿಲ್ಲಿ ಲಕ್ಷ್ಮಿ ಪಿಕ್ಚರ್ ತೊಗೊಂಡಿದ್ದೀನಿ. ಇಲ್ಲಿ ಯಾವ ದೇವ್ರ ಪಿಕ್ಚರ್ ಬೇಕಾದರೂ ತೊಗೋಬೋದು. ನೋಡಿ, ಈ ರೀತಿ ಹಿಂದೆ ಕಟ್ಕೊಂಡ್ರೆ ಆಯಿತು, ದೀಪದ ಅಲಂಕಾರ ರೆಡಿಯಾಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.